ತಪ್ಪು ಮಾಡಿದ್ರು ಕೂಡ ಅಂಥವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇನ್ನು ಈ ಘಟನೆಯ ನಂತರದಲ್ಲಿ ವಾಲ್ಮೀಕಿ ಪ್ರತಿಮೆ ಅನಾವರಣ ಆಗುತ್ತೆ, ರಕ್ತ ಹರಿದಿದ್ದರೂ ಕೂಡ ರಕ್ತದ ಮೇಲೆಯೇ ಆ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಇತ್ತು. ಆದರೆ ಇದೀಗ ಅದು ಮುಂದಕ್ಕೆ ಹೋಗೋ ಲಕ್ಷಣಗಳು ಕಾಣಿಸ್ತಾ ಇದೆ. ಇದೆಲ್ಲದರ ಮಧ್ಯೆ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಆಗಮಿಸಿದ್ದಾರೆ ಪೊಲೀಸರು. ಬಳ್ಳಾರಿ ಅಡಿಷನಲ್ ಎಸ್ಪಿ ರವಿಕುಮಾರ್ ನೇತೃತ್ವದಲ್ಲಿ ಪೊಲೀಸರ ತಂಡ ಆಗಮಿಸಿದೆ. ರೆಡ್ಡಿ ದೂರು ದಾಖಲಿಸಿಕೊಳ್ಳಲಿಕ್ಕೆ ಪೊಲೀಸರು ಮುಂದಾಗ್ತಾ ಇದ್ದಾರೆ. ಘಟನೆಯ ಬಗ್ಗೆ ಮಾಹಿತಿ ಮತ್ತು ಸಾಕ್ಷ್ಯಗಳನ್ನು ಪಡೆದು ದೂರು ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಈವರೆಗೂ ದಾಖಲಾಗಿರುವ ದೂರುಗಳಲ್ಲಿ ರೆಡ್ಡಿ ಅಂದರೆ ಜನಾರ್ದನ ರೆಡ್ಡಿ ಆರೋಪಿ ನಂಬರ್ 1 ಆಗಿದ್ದಾರೆ. ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಬಳ್ಳಾರಿ ಸಿರುಗುಪ್ಪ ಸಿಂಧನೂರಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ರಸ್ತೆ. ಈ ರಸ್ತೆಯ ಪಕ್ಕದಲ್ಲಿಯೇ ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಮನೆ ಇದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂಭಾಗದಲ್ಲಿಯೇ ಫ್ಲೆಕ್ಸ್ ಕಟ್ಟಲಿಕ್ಕೆ ಮುಂದಾಗಿದ್ದರು. ಘರ್ಷಣೆ ಗೊತ್ತಿದೆ. ಹೀಗಾಗಿ ದೂರು ಮತ್ತು ಪ್ರತಿದೂರು ದಾಖಲಾಗ್ತಾ ಇದ್ದಾವೆ. ಪೊಲೀಸರು ಈ ಸಂಬಂಧ ಜನಾರ್ದನ ರೆಡ್ಡಿ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವ್ರಿಗೇನೇನೋ ಅಕಸ್ಮಿತವಾಗಿ ಎಲ್ಲನೋ ಒಂದು ಕಡೆ ನೀವು ಎಲ್ಲಿ ಬೇಕಾದ್ರೆ ಫೈರಿಂಗ್ ಮಾಡ್ಬೋದು ಅಂತೇಳಿ ಅವ್ರಿಗೇನೋ ಸರ್ಕಾರ ಏನೋ ಸ್ಪೆಷಲ್ ಆದೇಶನ ಕೊಟ್ಟಿದ್ದೇನಾ? ನಾನು ಕೇಳ್ಬೇಕು. ಸ್ಪೆಷಲ್ ಆದೇಶನ ಕೊಟ್ಟಿದೆ? ಏನೋ ಕೊಟ್ಟಿಲ್ಲ ಅಲ್ರಿ. ಇವು ಗುಂಪುಗಳು ಆಗೋದು ನಿಜ, ಮಾತಾಡ್ಕೊಳ್ಳೋದು ನಿಜ. ಪಟ 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 ಅಂತ ಫೈರ್ ಮಾಡಿದ್ರೆ ಆ ಫೈರ್ ಮಾಡಿದಂತ ಬುಲೆಟ್ ಯಾವುದು? 0.76 mm 0.76 mm ನಿಂದ ಅದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆ 0.76 ml ಏನು ಬುಲೆಟ್ ಏನಿದೆನೋ ಅದರಿಂದ ಫೈರ್ ಆಗಿರೋಕನ್ನ ಮೇಲ್ನೋಟಕ್ಕೆ ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಅವರಿಂದ ಫೈರಿಂಗ್ ಆಗಿರ್ಬೋದು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ನಾನು ಹೇಳ್ತಾ ಇಲ್ಲ, ಅವ್ರಂಗ ಬೇಗ ಅಲಿಗೇಷನ್ ಮಾಡ್ತಾ ಇಲ್ಲ. ನಾನು ಮೇಲ್ನೋಟಕ್ಕೆ ಕಾಣು ಬರ್ತಾ ಇದೆ. ಆ ಮೇಲ್ನೋಟಕ್ಕೆ ಅವರಿಂದ ಫೈರ್ ಆಗಿದೆ ಅಂತೇಳಿ. ನಾನು ಜನಾರ್ದನ್ ರೆಡ್ಡಿ ಅವರು ಗುಂಡು ಹಿಡ್ಕೊಂಡಂತ ಟೈಮಲ್ಲಿ ನಾನು ನೋಡಿಸಿದ್ರು. ಗುಂಡು ಇವತ್ತು ರಿವಾಲ್ವರ್ ಕೊಡಂತ ಟೈಮಲ್ಲಿ ಒಬ್ಬ ಖಾಸಗಿಯವರಿಗೆ ಅಂದ್ರೆ ಖಾಸಗಿಯವ್ರ ಮತ್ತೆ ಯಾರನ್ನ ಅಪ್ಲೈ ಮಾಡ್ಕೊಂಡ್ರೆ ಅವ್ರಿಗೊಂಥರ ರಿವಾಲ್ವರ್ ಕೊಡ್ತಾರ್ರಿ. ಇವ್ರು ಯಾರನ್ನ ಬೇರೆಯವ್ರು ಏನನ್ನ ಇವತ್ತು ರಿವಾಲ್ವರ್ ಉಪಯೋಗಿಸ್ಬೇಕಂದ್ರೆ ಅಂದ್ರೆ ಅವರೆಲ್ಲ ಪ್ರೀ ಪ್ಲಾನ್ ಮಾಡಿಕೊಂಡಿರೋ ಕಾರಣ. ಯಾವ ರೀತಿ ಪ್ರೀ ಪ್ಲಾನ್ ಅಂದ್ರೆ ನಾನು ಎಲ್ಲ ಟಿವಿಗಳಲ್ಲಿ ನೋಡ್ತಾ ಇದ್ದೀನಿ. ನೋಡಂತ ಟೈಮಲ್ಲಿ ಒಬ್ಬನು ಆ ಪೆಟ್ರೋಲ್ ಬಾಟಲ್ಗಳು ಹಿಡ್ಕೊಂಡ್ರಿ, ಪೆಟ್ರೋಲ್ ಬಾಂಬ್ ಅಂತಾರ ನೋಡ್ರಿ. ಆ ಬೀರ್ ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ತಾರ್ರಿ. ಪೆಟ್ರೋಲ್ ಹಾಕಿದ ನಂತರ ಮುಚ್ಚೋದು ಬಟ್ಟೆ ಹತ್ರ ಮುಚ್ಚುತ್ತಾರ್ರಿ. ಆ ಬೆಂಕಿ ಹಚ್ಚಿ ಒಗದ್ರಿ, ಡಮ್ ಅಂತೇಳಿ ಬ್ಲಾಸ್ಟ್ ಆಗ್ತಾವ್ರಿ. ಅದೆಲ್ಲ ಹೊಡೆದಾರ್ರಿ. ಆಮೇಲೆ ಅವರೆಲ್ಲ ನೋಡ್ರಿ ಅದು ಹಿಡ್ಕೊಂಡು ಹೋಗಂತ ಪೊಲೀಸರು ಹಿಡ್ಕೊಂಡಾರ್ರಿ. ನಾನು ಹೇಳ್ತಾ ಇಲ್ಲ, ಲೈವ್ ಅಲ್ಲಿ ಕಾಣ್ತಾ ಇದ್ರಿ. ಅವ್ರು ಹೇಳಿದಂತ ಮಾತು ಇವರು ಭರತ್ ರೆಡ್ಡಿ ಅವರು ಹೇಳಿದಂತ ಮಾತನ್ನು ಅವ್ರ ಮನೆ ಸುಡ್ತಾ ಇದ್ದೆ, ಬಳ್ಳಾರಿ ಸುಡ್ತಾ ಇದ್ದೆ. ಅದಕ್ಕೋಸ್ಕರ ಪ್ಲಾನ್ ಆಗಿ ಅಭಿವೃದ್ಧಿ ಕೆಲಸಗಳನ್ನು ಅದನ್ನ ಮಾತಾಡ್ತೀವಿ. ಅದು ಕೂಡ ಬರ್ತಾ ಇಲ್ಲ ನೋಡಿ. ಮತ್ತು ಗೌರ್ಮೆಂಟ್ ಅಧಿಕಾರಿಗಳು ಮಾಮೂಲಿ ವಸೂಲಿ ಮಾಡ್ತಾರೆ. ಹಣ ಕೊಟ್ಟಿದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡು ಇದು. ಹಾಗಾಗಿ ಏನಾಗಿದೆ, ಜನಪ್ರಿಯತೆ ಕಂಪ್ಲೀಟ್ ಹೋಗ್ತದೆ. ಹೆಚ್ಚು ಕಡಿಮೆ 2 ವರ್ಷ ಚುನಾವಣೆ ಇದೆ. ಈ ಸಮಯದಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಮಾಡೋದು ಅವ್ನು ಮಾಡಿರೋ ಎಲ್ಲ ಕುತಂತ್ರದಲ್ಲಿ ಇಡೀ ಜಗತ್ತಿಗೆ ಅವ್ನು ಏನನ್ನು ಬರೋಕೆ ಎತ್ತಿ ತೋರಿಸ್ತಾರೆ. ಎಸ್ ಪಿ
ಅಲ್ಲಿಗೆ ಬಂದು ನಾವಿಲ್ಲಿ ಎಲ್ಲಿಂದ ನಿಮ್ಮ ಸಂಸ್ಕಾರ ಕಲಿತಿ, ಯಾಕೆ ಕಲಿತಿ, ಯಾಕೆ ಬೆಳೆದಿದೆ ಅನ್ನೋದು ಮುಖ್ಯ. ರಾಮನವರ ಬಗ್ಗೆ 25 ವರ್ಷದ ಹಿಂದೆ ವಾಲ್ಮೀಕಿ ಗುರ್ತಿ ನಾವು ಅಲ್ಲಿ ಇಟ್ಟಿದ್ದೀವಿ. ವಾಲ್ಮೀಕಿ ಸರ್ಕಲ್ ಅಂತ ಮಾಡಿದ್ದೀವಿ. ವಾಲ್ಮೀಕಿ ಭವನ, ಸೆಂಟ್ರಲ್ ಏರ್ ಕಂಡೀಷನ್ ಭವನ ಕಟ್ಟಿದ್ದೀವಿ 8 ಕೋಟಿಯಲ್ಲಿ. 20 ವಾಲ್ಮೀಕಿ ಮೂರ್ತಿಯನ್ನು ಮಾಡಿದ್ದೀವಿ. ಸೊ ವಾಲ್ಮೀಕಿ ಮೂರ್ತಿ ಮಾಡೋದಕ್ಕೆ ನಿನ್ನೆ ಸ್ವಾಮಿಯವರ ಹೆಸರು ಹೇಳಿದ್ರು ಕೂಡ ಅವರಿಗೆ ಧೈರ್ಯ ಇದ್ದಕ್ಕೆ ಸೈನ್ಯದಿಂದ ವಾಲ್ಮೀಕಿ ಹೆಸರು ಹೇಳ್ಕೊಂಡು ಮೇಲೆ ಬಂದಿರುವಂತ ನಾಯಕ ಅಂತ ಹೇಳಿ ಅವನು ಮಾತಾಡ್ತಾ ಇದ್ದ. ಇದೇ ಅವನ ಸಂಸ್ಕಾರ, ಅವನ ನಾಲಿಗೆ ಏನಂತೇಳಿ ಗೊತ್ತಾಯ್ತು. ಮನೆ ಮುಂದೆ ಬಂದು ನಾನು ನಿನ್ನೆ ಗಂಗಾವತಿಯಲ್ಲಿ ಚನ್ನಬಸವಪ್ಪ ಜಾತ್ರೆ ಮುಗಿಸ್ಕೊಂಡು ನಾನು ನನ್ನ ಶ್ರೀಮತಿ ನಾವಿಲ್ಲಿ ಬರೋದ್ರೊಳಗಡೆ ಕಂಪ್ಲೀಟ್ ಆಗ್ತಾ ಇದ್ದೇನೆ. ಇಲ್ಲಿ ನಮ್ಮ ನಾಗರಾಜ್ ಜೊತೆಲಿ ಕೆಲಸ ಮಾಡೋ ಹುಡುಗ ಫೋನ್ ಮಾಡಿ 40 ಮಂದಿ ಗನ್ಮ್ಯಾನ್ಗಳೆಲ್ಲ ಬಂದು 10 ಮಂದಿ